ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾನೆ ಇದೆ. ಇಡೀ ವಿಶ್ವದಾದ್ಯಂತ ಲೆಕ್ಕಾಚಾರ ಹಾಕೊಂಡ್ರೆ ಬೆಂಗಳೂರು ನಂಬರ್ 2 ಎನ್ನುವಂಥ ನಿಟ್ಟಿನಲ್ಲಿ ಟ್ರಾಫಿಕ್ ಉಲ್ಬಣ ಆಗ್ತಾ ಇದೆ. ಟ್ರಾಫಿಕ್ ಉಲ್ಬಣ ಆಗ್ತಿರುವಂಥ ರೀಸನ್ಗಳನ್ನು ನೋಡೋದಾದರೆ ಪ್ರಮುಖವಾಗಿ ರಸ್ತೆ ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ, ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂಥ ಕೆಲಸ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಜನಸಂಪರ್ಕ ಬೆಂಗಳೂರಿನತ್ತ ಬರುವಂಥ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು ಎನ್ನುವಂಥ ನಿಟ್ಟಿನಲ್ಲಿ 2-3 ರೀಸನ್ಗಳನ್ನು ಕೊಡ್ತಾ ಹೋಗ್ಬೋದು. ನೋಡ್ಬೋದು ನೀವು ಸದ್ಯಕ್ಕೆ ರಾಜ್ಕುಮಾರ್ ರಸ್ತೆಯಲ್ಲಿ ಏನಿದ್ದೇನೆ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಕಾರಣ ಇಷ್ಟೇ, ಒಂದು ಬದಿಯನ್ನು ಕ್ಲೋಸ್ ಮಾಡಿ ಮತ್ತೊಂದು ಬದಿಯಲ್ಲಿ ಬಿಡುವಂಥ ಕೆಲಸ ಏನಾಗ್ತಾ ಇದೆ, ವಾಹನ ಸಂಚಾರ ಏನಾಗ್ತಾ ಇದೆಯಲ್ಲ, ಇದೆಲ್ಲದಕ್ಕೂ ಕೂಡ ಅಧಿಕಾರಿಗಳ ಮೇಲೆ ನೇರ ಹೊಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಎಡಬದಿಯಿಂದ ಏನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ರಸ್ತೆ ಕಾಮಗಾರಿ ಸರಿಸುಮಾರು 1 ವರ್ಷ 2 ತಿಂಗಳು, ಹೆಚ್ಚು ಕಡಿಮೆ 14 ತಿಂಗಳುಗಳಿಂದ ಈ ಒಂದು ರಸ್ತೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ವೈಟ್ ಟಾಪಿಂಗ್ ಆಗ್ಬೋದು, ಇನ್ಸೈಡು ಕೇಬಲ್ಗಳನ್ನು ಅಳವಡಿಸುವಂಥದ್ದಾಗ್ಬೋದು, ಒಳಚರಂಡಿಗಳನ್ನು ಸರಿಪಡಿಸುವಂಥದ್ದಾಗ್ಬೋದು, ಎಲ್ಲವನ್ನೂ ಕೂಡ ಅಟ್ ಎ ಟೈಮ್ ಕಾಮಗಾರಿ ಕೈಗೆತ್ತಿಕೊಂಡಿರುವಂಥ ಕಾರಣದಿಂದಾಗಿ ಈ ಒಂದು ಟ್ರಾಫಿಕ್ ಅತಿ ಹೆಚ್ಚಾಗಿ ಆಗ್ತಿರುವಂಥದ್ದು ಒಂದು ಕಡೆ. ಆದರೆ ಸುತ್ತಲೂ ರಾಜ್ಕುಮಾರ್ ರಸ್ತೆಯಿಂದ ಒಂದು ಬದಿಯಿಂದ ಏನು ಕೆಲಸ ಆಗ್ತಿದೆಯಲ್ಲ, ಏನು ತೋರಿಸ್ತಾ ಇದ್ದೀನಿ, ಈ ಕೆಲಸ ನಿರಂತರವಾಗಿ ಕೆಲಸ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಈಗಾಗಲೇ ವೈಟ್ ಟಾಪಿಂಗ್ ಒಂದಷ್ಟು ಹೆಚ್ಚು ಕಡಿಮೆ ಒಂದು 200-300 ಮೀಟರ್ ಉದ್ದಕ್ಕೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿದಿದೆ. ಇನ್ನುಳಿದಂತಹ ಕಾಮಗಾರಿ ಇದೆಯಲ್ಲ, ಇನ್ಸೈಡು ಕೇಬಲ್ ಅಳವಡಿಕೆ ಆಗ್ಬೋದು, ಒಳಚರಂಡಿ ಸೇರಿದಂತೆ ಇನ್ನಿತರ ಕಾಮಗಾರಿಗಳು ಹಾಗೆ ಉಳಿದಿರುವಂಥ ಕಾರಣದಿಂದಾಗಿ ಆ ಕಾಮಗಾರಿಯನ್ನು ಕೂಡ ಕಂಪ್ಲೀಟ್ ಮಾಡುವಂಥ ಕೆಲಸಕ್ಕೆ ಗುತ್ತಿಗೆದಾರರು ಸೇರಿದಂತೆ ಇಲ್ಲಿರುವಂಥ ಕೆಲಸಗಾರರು ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ನೋಡ್ಬೋದು, ಸಾಕಷ್ಟು ಪ್ರಮುಖವಾಗಿರುವಂಥ ಅಂಗಡಿಗಳು, ಶೋರೂಮ್ಗಳು ಎಲ್ಲವೂ ಕೂಡ ಮುಚ್ಚಿರುವಂಥದ್ದು ಕೂಡ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಅಂದರೆ ಈ ಒಂದು ರಸ್ತೆ ಕಾಮಗಾರಿ ಏನು ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಿರುವಂಥ GBA ಇದೆಯಲ್ಲ, ಆ GBA ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಜಾವಾ ಕಂಪನಿ ಇದೆ, ಜಾವಾ ಕಂಪನಿ ಶೋರೂಮ್ ಏನಿದೆಯೋ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ವಾಹನಗಳನ್ನು ಜನರಿಗೆ ಕೊಡುವಂಥ ಕೆಲಸ ಏನಾಗುತ್ತೆ, ಗ್ರಾಹಕರಿಗೆ ಕೊಡುವಂಥ ಏನು ಕೆಲಸ ಆಗುತ್ತೋ, ಸದ್ಯಕ್ಕೆ ಈ ಜಾವಾ ಶೋರೂಮು ಕಂಪ್ಲೀಟ್ಲಿ ಮುಚ್ಚಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಗಾಡಿಗಳು ಒಳಗಡೆ ಇದ್ದಾವೆ, ಆದರೆ ಆ ಗಾಡಿಗಳನ್ನು ಹೊರಗಡೆ ತರಲಿಕ್ಕೆ ಒಂಚೂರು ಜಾಗ ಇಲ್ಲ. ಕಾರಣ ಅಷ್ಟೇ, ಈ ಕಾಮಗಾರಿ ಏನಾಗ್ತಿದೆಯಲ್ಲ, ಈ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಲಿಕ್ಕೆ ಹೆಚ್ಚು ಕಡಿಮೆ 6 ತಿಂಗಳು, ವರ್ಷ ಅಂದರೂ ಕೂಡ ತಪ್ಪಾಗಲ್ಲ. ಆ ಮಟ್ಟಕ್ಕೆ ಕಾಮಗಾರಿ ತುಂಬ ವಿಳಂಬದ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಎಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳು, ಅಂದರೆ ಇದೊಂದೇ ಶೋರೂಮ್ ಅಲ್ಲ, ಸರಿಸುಮಾರು ಮುಂದಕ್ಕೆ ಹೋಗ್ತಿದ್ದಂಗೆ ಹೆಚ್ಚು ಕಡಿಮೆ 1.25-2 ಕಿಲೋಮೀಟರ್ವರೆಗೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಲಾಸ್ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಇಷ್ಟೇ, ಕಾಮಗಾರಿ ಕೈಗೆತ್ತಿಕೊಂಡಿರುವಂಥದ್ದು ಒಂದು ರೀತಿ ಖುಷಿ ಸಂಗತಿ. ಆದರೆ ಆ ಕಾಮಗಾರಿಯನ್ನು ಇನ್ ಟೈಮ್ಗೆ ಅಂದರೆ ಸೂಕ್ತವಾದಂಥ ದಿನಗಳಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಳಿತು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಅಂಗಡಿ ಮುಗ್ಗಟ್ಟುಗಳೆಲ್ಲರ ಮಾತಾಗಿರುವಂಥದ್ದು. ಆದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ದಿನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹೊರತು ಸೂಕ್ತ ಸಮಯಕ್ಕೆ ಕಂಪ್ಲೀಟ್ ಮಾಡ್ತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ವಿಚಾರವನ್ನು ಅಂಗಡಿ ಮುಗ್ಗಟ್ಟುಗಳೆಲ್ಲರೂ ಕೂಡ ಮಾತಾಡ್ತಾ ಹೋಗುತ್ತೇನೆ. ಅವರೆಲ್ಲರೂ ಕೂಡ ಯಾವ ರೀತಿ ಮಾತಾಡ್ತಾರೆ, ಎಷ್ಟು ದಿನಗಳಿಂದ ಕಾಮಗಾರಿ ಆಗ್ತಿದೆ ಎನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ರಾಜ್ಕುಮಾರ್ ರಸ್ತೆ ಏನಿದೆಯೋ, ರಸ್ತೆ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಯನ್ನು GBAದವರು ಕೈಗೆತ್ಕೊಂಡಿದ್ದಾರೆ. ನೋಡ್ಬೋದು, ಸುಮಾರು 1-1.5 ವರ್ಷದಿಂದಲೂ ಕೂಡ ಇಲ್ಲಿ ವಿವಿಧ ರೀತಿಯಾದಂಥ ಕಾಮಗಾರಿಯನ್ನು ಮಾಡುವಂಥ ಕೆಲಸಕ್ಕೆ GBA ಕೈಗೆತ್ಕೊಂಡಿರುವಂಥದ್ದು. ವೈಟ್ ಟಾಪಿಂಗ್ ರಸ್ತೆ ಆಗ್ಬೋದು, ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಒಳಗಡೆ ಕೇಬಲ್ಗಳನ್ನು ಅಳವಡಿಕೆ ಮಾಡುವಂಥದ್ದಾಗ್ಬೋದು, ಎಲ್ಲವನ್ನೂ ಕೂಡ ಮಾಡುವಂಥ ಕೆಲಸ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ 1-1.5 ವರ್ಷದಿಂದ ಈ ಲೈನ್ನಲ್ಲಿ ಏನಿದಾವೋ ಸಾವಿರಾರು ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಿಸ್ನೆಸ್ ಇಲ್ಲದೆ ಅಲ್ಲಿನ ಮಾಲೀಕರು ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸ ಆಗ್ತದೆ. ಬಹುತೇಕ 20% ಕೂಡ ನಮಗೆ ಬಿಸ್ನೆಸ್ ಇಲ್ಲದಂತ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಹಲವಾರು ಅಂಗಡಿ ಮಾಲೀಕರು ಹೇಳ್ಕೊಳ್ತಿರುವಂಥದ್ದು. ಸದ್ಯಕ್ಕೆ ಈಗ ಬೆಂಗಳೂರಿನ ಈ ರಸ್ತೆಯಲ್ಲಿರುವಂಥ ಲಲಿತಾ ಅಕಾಡೆಮಿ ಎನ್ನುವಂಥ ಒಂದು ಹೋಟೆಲಲ್ಲಿ ಏನಿದ್ದೀವಿ, ಈ ಹೋಟೆಲ್ಲು ಈ ಒಂದು ಸಂದರ್ಭದಲ್ಲಿ ತುಂಬಿ ತುಳುಕಬೇಕಾಗಿತ್ತು. ಮಧ್ಯಾಹ್ನದ ಅವಧಿ ಇದು, ಊಟದ ಸಮಯ. ಕೇವಲ 1-2 ಗ್ರಾಹಕರನ್ನಷ್ಟೇ ಇಲ್ಲಿ ಕೂತು ಕಾಣುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಅಷ್ಟೇ, ರಾಜ್ಕುಮಾರ್ ರಸ್ತೆಯಲ್ಲಿ ಕೈಗೆತ್ತಿಕೊಂಡಿರುವಂಥ ಏನು ಕಾಮಗಾರಿ ಏನಿದೆಯೋ ಆ ಕಾಮಗಾರಿ ನಮ್ಮ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಹೊಡೆತವನ್ನು ಕೊಡುವಂಥ ಕೆಲಸ ಆಗಿದೆ ಎನ್ನುವಂಥ ನೋವನ್ನು ಇಲ್ಲಿನ ಮಾಲೀಕರು ಹೇಳ್ಕೊಳ್ತಾ ಇರುವಂಥದ್ದು. ನೋಡ್ತಾ ಹೋಗ್ಬೋದು, ಹೆಚ್ಚು ಕಡಿಮೆ ಒಂದು 20-30 ಚೇರ್ಗಳುಳ್ಳಂಥ ಟೇಬಲ್ಗಳಿದ್ದಾವೆ, ಆದರೆ ಗ್ರಾಹಕರು ಮಾತ್ರ ಇಲ್ಲ.
ಗ್ರಾಹಕರಿಗೆ ಬರುವಂತಹ ಉಣಬಡಿಸುವಂಥ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಲೀಕರು ಮಾಡಿರುವಂಥದ್ದು. ಆದರೆ ಗ್ರಾಹಕರ ಇಲ್ಲದೆ ಪರಿತಪಿಸುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಅವ್ರ ಮಾಲೀಕರನ್ನು ಕೇಳ್ತಾ ಹೋಗೋಣ ಏನಾಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಎಷ್ಟು ವರ್ಷಗಳಿಂದ ಈ ಕೆಲಸ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ. ಸರ್, ನೋಡಿದ್ವಿ ಈ ಕಾಮಗಾರಿ ಎನ್ನುವಂಥದ್ದು ಸಿಕ್ಕಾಪಟ್ಟೆ ದಿನಗಳಿಂದ ಆಗ್ತದೆ ಎನ್ನುವಂಥದ್ದು ನಾವು ಕೂಡ ನೋಡಿದ್ದೀವಿ. ಆದರೆ ಈ ಕಾಮಗಾರಿಯಿಂದ ನಿಮ್ಮ ಹೊಟ್ಟೆಪಾಡಿಗೂ ಕೂಡ ಬಿಸ್ನೆಸ್ ಇಲ್ದಂತಾಗಿದೆ ಎನ್ನುವಂಥ ನೋವನ್ನು ನೀವು ಹೇಳ್ಕೊಳ್ತಾ ಇದ್ರೆ ಒಟ್ಟಾರೆ ಏನಾಗಿದೆ ಸರ್? ಸರ್, ಆಲ್ರೆಡಿ ಒನ್ ಇಯರ್ ಆಗಿದೆ ಸ್ಟಾರ್ಟ್ ಆಗಿ, ಇನ್ನು ಏನು ಪ್ರಾಪರ್ ಫಾಸ್ಟಾಗಿ ನಡೀತಾ ಇಲ್ಲ. ಅಟ್ಲೀಸ್ಟ್ ಅವರು ಒಂದು 100 ಮೀಟರ್ಸ್ ಇಲ್ಲಾಂದರೆ 500 ಮೀಟರ್ಸ್ ರೆಡಿ ಮಾಡಿ ಕ್ಲೋಸ್ ಮಾಡಿ ಇದು ಮಾಡಿದರೆ ಏನೋ ಆಗ್ತಾಯಿತ್ತು. ಇವರು ಎಲ್ಲರಿಗೂ ಇವಾಗ ಹೋಟ್ಲ್ನವ್ರಿಗೆ ತುಂಬ ತೊಂದರೆ. ತಿಂಗ್ಳಿಗೆ ನಾವು 60,000 ರೂಪಾಯಿ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಇಲ್ಲ. ಇದರಲ್ಲಿ ಬೇರೆ ಗ್ಯಾಸ್ ಪ್ರಾಬ್ಲಮ್ ಬೇರೆ, ಬಾಡಿಗೆ ಕಟ್ಟಕ್ಕೂ ಏನು ಇದು ಇಲ್ಲ. ಗೌರ್ಮೆಂಟ್ ಏನು ಸ್ಟೆಪ್ಸ್ ತಗೊಂಡಿಲ್ಲ ಇದಕ್ಕೆ. ಅಲ್ಲ ಸರ್, ಈಗ ಕಾಮಗಾರಿ ಕೈ ಎತ್ಕೊಳ್ಳುವಂತಾಗ ಅಂದಾಗ ಇಲ್ಲೊಂದಷ್ಟು ಜಾಗೃತಿ ಮೂಡಿಸುವಂಥದ್ದು ಕೆಲಸ ಏನಾಗಿರ್ತದೆ, ಯಾರಾದರೂ ಒಂದು ಹೇಳ್ಕೊಂಡು ಹೋಗಿರ್ತಾರೆ, ನಾವು ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ, ನಿಮ್ಗೆ ಸಮಸ್ಯೆ ಮಾಡಲ್ಲ ಅನ್ನೋದನ್ನು ಹೇಳ್ಕೊಂಡು ಹೋಗಿರ್ತಾರೆ. ಎಷ್ಟು ತಿಂಗಳು ಹೇಳಿದ್ರು, ಅವಾಗ ಎಷ್ಟು ದಿನಕ್ಕೆ ಮುಗಿಸ್ತೀವಿ ಅಂತ ಹೇಳಿದರು? ಆ ಥರ ಎಲ್ಲ ಏನೂ ಹೇಳಿಲ್ಲ ಸರ್. ಅವ್ರ ಪಾಠಕ್ಕೆ ಏನೋ ಮಾಡ್ತಾರೆ, ರೋಡ್ ಏನೋ ಇದು ಆ್ಯಕ್ಚುಲಿ ಇಲ್ಲಿ ಸಿಮೆಂಟ್ ರೋಡೇ ಬೇಕಾಗಿದ್ದಿಲ್ಲ. ಏನಕ್ಕೆ ಸಿಮೆಂಟ್ ರೋಡ್ ಆಗ್ತಾರೆ ಅಂತ, ವೈಟ್ ಟಾಪಿಂಗ್ ಏನಕ್ಕೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಅಲ್ಲೇ 3-4 ಅಡಿ ಇದೆ, ತಾರ್ರೆ 4 ಅಡಿ ಇದೆ, ಸ್ಟ್ರಾಂಗ್ ಆಗಿದೆ. ಅದೇ ನಮ್ಗೇನಕ್ಕೆ ವೈಟ್ ಟಾಪಿಂಗ್ ಇವಾಗ ಬೇಕಾಗೇ ಇಲ್ಲ. ಸುಮ್ಮನೆ ಯಾರೋ ದುಡಿಯೋಕ್ಕೋಸ್ಕರ ಯಾರಿಗೋ ಹೊಟ್ಟೆಗೆ ಹೊಡಿತಾರೆ. ಮೇ ಬಿ ಅವರು ಜೇಬುಗಳನ್ನು ತುಂಬಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರಾ ಅಂತ. ಮೋಸ್ಟ್ಲಿ 100% ಅದೇ ಆಗ್ತಾ ಇರೋದು ಇಲ್ಲಿ, ಬೇರೆ ಏನೂ ಇಲ್ಲ. 100% ದುಡ್ಡು ದೋಚಕ್ಕೋಸ್ಕರ ಇದೆಲ್ಲ ಗೌರ್ಮೆಂಟ್ ಮಾಡ್ತಾ ಇರೋದು. ಸರ್, ಇವತ್ತು ಒಳ್ಳೆ ದಿನ, ಮೇ ಬಿ ಮಂಗಳವಾರ ಇದೆ. ಮಂಗಳವಾರ ಅಂತ ನಾನ್ ವೆಜ್ ಹೋಟ್ಲಿಗೆ ಸಾಕಷ್ಟು ಗ್ರಾಹಕರು ಬರ್ತಾರೆ, ತಿಂತಾರೆ ಎನ್ನುವಂಥ ನಿಟ್ಟಿನಲ್ಲಿ ನೀವು ಕೂಡ ಪಾತ್ರೆ ತುಂಬ ಬಿರಿಯಾನಿ ಕೂಡ ಮಾಡಿಟ್ಟಿದ್ದೀರಾ. ಮಾಡಿದಂತಹ ಬಿರಿಯಾನಿ ಎಷ್ಟು ಸೇಲ್ ಆಗಿದೆ ಅಂತೇಳಿ? ಇನ್ನು ಅರ್ಧ ಪಾತ್ರೆ ಖಾಲಿ ಆಗಿದೆ, ಇನ್ನು ಅರ್ಧ ಪಾತ್ರೆ ಹಂಗೆ ಇದೆ. ಆ್ಯಕ್ಚುಲಿ ಎಲ್ಲ 75% ಖಾಲಿ ಆಗಿರೋದು ಇಷ್ಟೊತ್ತಿಗೆ. ಜಸ್ಟ್ ಇವಾಗ ಇದು ಪಾತ್ರೆ ಹಂಗೆ ಇದೆ. ಅಂದರೆ ಹೆಚ್ಚು ಕಡಿಮೆ ಕಾಮಗಾರಿ ಸ್ಟಾರ್ಟ್ ಆದಾಗಿಂದ 1 ವರ್ಷ ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ 1.5 ವರ್ಷ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಲಾಸ್ ಆಗಿರುವಂಥದ್ದು ಹೇಳ್ಕೊಳ್ಬೋದಾ? ಲಾಸ್ ಆಗಿರೋದು ಹೆಂಗೆ ಹೇಳೋಕ್ಕಾಗತ್ತೆ ಸರ್? ಇಲ್ಲಿ ಔಟ್ಸೈಡ್ ಕಸ್ಟಮರ್ಸ್ ಅಂತೂ ಯಾರೂ ಇಲ್ಲ. ರೆಗ್ಯುಲರ್ ಕಸ್ಟಮರು ಡೈಲಿ ಊಟ ಬಿರಿಯಾನಿನೇ ತಿನ್ನೋಕ್ಕಾಗಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾರೆ. ರೆಗ್ಯುಲರ್ ಕಸ್ಟಮರಿಂದ ಓಡ್ತಾ ಇರೋದು. ರನ್ನಿಂಗ್ ಕಸ್ಟಮರ್ ಜಾಸ್ತಿ ಬರೋದು ನಮ್ಗೆ ಯಾವಾಗಲೂ. ರನ್ನಿಂಗ್ ಕಸ್ಟಮರ್ 100% ಸ್ಟಾಪ್ ಆಗಿಬಿಟ್ಟಿದೆ ಫುಲ್ಲು. ಬಿಸ್ನೆಸ್ಸೇ ರನ್ನಿಂಗ್ ಔಟ್ಸೈಡ್ ಕಸ್ಟಮರಿಂದನೇ. ನಮಗೆ ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ ಅಂದರೆ ಹೆಂಗೆ ಬರ್ತಾರೆ ಕಸ್ಟಮರ್? ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ದಾರಿ ಇಲ್ಲ. ಆ ಥರ ಮಾಡೋವ್ರೆ. ಹೆಂಗೆ ಕಸ್ಟಮರ್ ಬರ್ತಾರೆ? ನಾವೇನೋ ನಡೆಸ್ಬೇಕು, ಬಾಡಿಗೆ ಕಟ್ಟಬೇಕು ಅಂತ ನಡೆಸ್ತಾ ಇರೋದು ಬಿಸ್ನೆಸ್. ಅದ್ರ ಜೊತೆಗೆ ಈಗ ಗ್ಯಾಸ್ ಪ್ರಾಬ್ಲಮ್ ಕೂಡ ನಿಮಗೆ ತೀರಾ ಕೆಳಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಹೌದು, ಗ್ಯಾಸಿಂದ ತುಂಬ ಫುಲ್ 100% ಬಿಸ್ನೆಸ್ಸೇ ಸ್ಪಾಲ್. ಮೆನು ಬರೀ 2 ಐಟಮ್ ಆಗ್ತಾ ಇರೋದು. ಒಂದು 15-20 ಐಟಮಲ್ಲಿ 2 ಐಟಮ್ ಆಗ್ತಾ ಇರೋದು. ಬರೀ ಬಿರಿಯಾನಿ, ಕಬಾಬ್ ಅಷ್ಟೇ. ಬಿರಿಯಾನಿ, ಫ್ರೈಡ್ ರೈಸು, ಪರೋಟ ಗಿರೋಟ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಯಾರು ಏನು ಪ್ರಿಕಾಷನ್ನು ಕೊಟ್ಟಿಲ್ಲ. ಗ್ಯಾಸ್ನವ್ರಿಗೆ ಫೋನ್ ಮಾಡಿ ಬ್ಲಾಕಲ್ಲಿ 4,500 ರೂಪಾಯಿ ಗ್ಯಾಸ್ ಮಾರ್ತವ್ರೆ. ಅದೆಲ್ಲ ಕಂಡಿಡಿಯೋಕೆ ಯಾರಿಗೂ ಆಗಿಲ್ಲ. ಏನು ಮಾಡೋದು? ಒಟ್ಟಾರೆಯಾದಂತಹ ದುಡಿಮೆ ಸದ್ಯಕ್ಕೆ ಈಗ ಹೋಟ್ಲೆಲ್ಲ ಖಾಲಿ ಆಗ್ತಾ ಇದೆ ಸರ್. ಒಂದು ಫೀಲ್ ಅನ್ಸಲ್ವಾ? ಅಯ್ಯೋ ಯಾಕಪ್ಪ ನನಗೆ ಈ ನರಕ ಅಂತ ಅನ್ಸಲ್ವಾ? ಅನ್ಸ್ಬಿಟ್ಟಿದೆ ಅಲ್ವ ನಮ್ಗೆ. ಇವಾಗ ಹೋಟ್ಲ್ ಏನಕ್ಕೆ ಇಕ್ಕಿರೋದು? ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ ತಿಂಗಳು ದುಡ್ಡು ಬರುತ್ತೆ ಅಂತ ಅನ್ಸ್ಬಿಟ್ಟಿದೆ. ಇವಾಗ ಕೆಲ್ಸದವ್ರನ್ನ ಊರಿಗೆ ಕಲ್ಸ್ಬಿಟ್ಟಿದೀವಿ. ಗ್ಯಾಸ್ ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್ ಯಾರು ಇಲ್ಲ. ಇವಾಗ ನಾನು ನಮ್ಮ ಮಮ್ಮಿ ಇಬ್ಬರೇ ನೋಡ್ಕೊತಾ ಇರೋದು. ಇಷ್ಟು ದೊಡ್ಡ ಹೋಟ್ಲಿಗೆ ಇಬ್ಬರೇ ಸಾಕಂದ್ರೆ ಎಷ್ಟು ಮಟ್ಟಿಗೆ ಬಿಸ್ನೆಸ್ ಇರುತ್ತೆ ಅಂತ ನೀವು ಯೋಚನೆ ಮಾಡಿ. ನೀವು ಹೇಳ್ತಿದ್ದೀರಿ ತಿಂಗಳಿಗೆ 60,000 ರೂಪಾಯಿ ಬಾಡಿಗೆ ಇದೆ ಅಂತೇಳಿ. ಆ ಬಾಡಿಗೆನ ಕಟ್ಲಿಕ್ಕೆ ಆಗತ್ತಾ? ಕಣ್ಣಲ್ಲಿ ನೀರು ಬರಲ್ಲ ಅನ್ಸಲ್ವಾ? ಕಣ್ಣಲ್ಲಿ ನೀರು ಬರ್ತಿಲ್ವಾ? ಅದೇ ಸರ್ ಆಗಿದೆ. 1 ವರ್ಷದಿಂದ ಎಲ್ಲೆಲ್ಲೋ ಏನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಕಟ್ತಾ ಇದೀವಿ. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಓನರ್ ಬಿಡ್ತಾರಾ? ಬಿಡಲ್ಲ. ಕೊರೋನಲ್ಲಿ ಮಾಡಿರೋ ಥರ ತಿರ್ಗಾ ಇವಾಗ ಮಾಡ್ತವ್ರೆ. ಕೊರೋನಾ ಥರ ಆಗಿದೆ ಇವಾಗ. ಒಟ್ಟಿನಲ್ಲಿ ನಿಮ್ಮ ದುಡಿಮೆ ಈ ರಸ್ತೆ ಕಿತ್ಕೊಂಡಿದೆ ಅಂತ ಅನ್ಬೋದಾ? ದುಡಿಮೆ, ರಸ್ತೆ, ಆಮೇಲೆ ಇಲ್ಲಿರೋ ಇದೇನಕ್ಕೆ ರೋಡ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಮೇಯ್ನು ಈ ಟೆಂಡರ್ ತಗೊಂಡಿರೋರು, ಟೆಂಡರ್ ಕೊಟ್ಟಿರೋರೆ ನಮ್ಮ ಹೊಟ್ಟೆಗೆ ಹೊಡೆದಿರೋದು. ನೀವು ನೋಡಿದಂಗೆ ಇನ್ನೂ ಎಷ್ಟು ದಿನ ಆಗ್ಬೋದು ಈ ಕಾಮಗಾರಿ ಕಂಪ್ಲೀಟ್ ಆಗಲಿಕ್ಕೆ? ಇದು ಇನ್ನೂ 1 ವರ್ಷ ಆಗುತ್ತೆ ಸರ್. ಇವರು ಎಲ್ಲಿ ಫಾಸ್ಟೇ ಇಲ್ಲ. ಇಲ್ಲಿ ನೋಡಿ, ಇನ್ನು ಇದು ಕಿತ್ತಾಕಿ ರೋಡ್ ಹಾಕಿ ಇನ್ನು ಫುಟ್ಪಾತ್ ಬೇರೆ ರೆಡಿ ಮಾಡಬೇಕು. ಇನ್ನು ಆ ಸೈಡ್ ಆಪೋಸಿಟ್ ಸೈಡ್ ಬೇರೆ ಮಾಡಬೇಕು. ಅವ್ರಂತಾರೆ ಇನ್ನೂ ಒಂದು 2-3 ತಿಂಗಳಲ್ಲಿ ಆಗಲ್ಲ. ಅದು ಸುಲಭ ಇಲ್ಲ. ಇನ್ನೂ 1 ವರ್ಷ ಮಾಡ್ತಾರೆ ಇವರು. ಇವ್ರ ಜಾಬ್ ತುಂಬಿಸ್ಕೊಳ್ಳೋಕೆ ಇವ್ರು ಇನ್ನೂ ಎಲಿತಾ ಇರ್ತಾರೆ ಹೊತ್ತು ಜಲ್ದಿ ಮಾಡಲ್ಲ. ನನಗೆ ಗೊತ್ತಿದ್ದಂಗೆ ನೀವು ಸದ್ಯಕ್ಕೆ ಈಗ 1 ವರ್ಷದಿಂದ ನೀವು ಸಾಲದಲ್ಲಿ ಮುಳುಗುವಂಥ ಕೆಲಸ ಆಗಿದೆ. ಇದಿನ್ನೂ 1 ವರ್ಷ ಮುಂದುವರೆದ ಭಾಗವಾಗಿ ಹೋದರೆ ನಿಮ್ಮ ಜೀವನ ಕಥೆ ಹಾಗಾರೆ ಅಷ್ಟೇ ಎಲ್ಲ. ಇವಾಗ ಈ ಮೇನ್ ರೋಡಲ್ಲಿ, ರಾಜ್ಕುಮಾರ್ ರೋಡ್ ಫುಲ್ ಇಡೀ ರೋಡಲ್ಲಿ ಅರ್ಧಕ್ಕರ್ಧ ಜನ ಎಲ್ಲ ಸಾಲದಲ್ಲೇ ಇದ್ದಾರೆ. ಯಾರು ಬಂದು ಏನು ಮಾಡಿಲ್ಲ. ಇನ್ನು ಯಾವ
MLA ಬಂದಿಲ್ಲ. MLA ಬರ್ತಾರೆ, ಸುಮ್ಮನೆ ರೋಡಲ್ಲಿ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೇನು ಗೊತ್ತಾಗತ್ತಾ ಹೋಟ್ಲ್ ಅವ್ರಿಗೆ ಏನು ಲಾಸ್ ಆಗಿದೆ, ಇಲ್ಲ ಅಂಗಡಿ ಅವ್ರಿಗೆ ಏನಾದರೂ ಲಾಸ್ ಆಗಿದೆಯಾ, ಬಿಸ್ನೆಸ್ ಇಲ್ಲ ಅಂದರೆ ಏನಾದರೂ ಒಂದು ಪ್ರಿಕಾಷನ್ ಬಾಡಿಗೆ ಕಡಿಮೆ ಮಾಡ್ಸೋಣ, ಏನೂ ಇಲ್ಲ. ಅಷ್ಟೇ, ಅವ್ರ ಪಾಡಿಗೆ ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ. ಏನು ಮಾಡ್ತಾರೆ ಅವರು? ಅಲ್ಲ, ನಿಮ್ಗೆ ಬಿಸ್ನೆಸ್ ಇಲ್ಲ ಅಂತೇಳಿ ಓನರ್ ಗೊತ್ತು, ಬಾಡಿಗೆ ಕಡಿಮೆ ಮಾಡ್ತಾವ್ರ? ಮಾಡಲ್ಲ ಸರ್. ಹೆಂಗ್ ಮಾಡ್ತಾರೆ ಸರ್ ಅದು? ಇವಾಗ ನಿಮ್ಗೆ 60,000 ರೂಪಾಯಿ ತಿಂಗ್ಳಿಗೆ ಬರುತ್ತೆ ಅಂದರೆ ನೀವು ಬಿಟ್ಕೊಟ್ಬಿಡ್ತೀರಾ? ಕಡಿಮೆ ಮಾಡ್ತೀನಿ, ಬಿಸ್ನೆಸ್ ಇಲ್ಲ ಅಂತ ಅಷ್ಟೊಂದು ಒಳ್ಳೆಯವ್ರು ಇರ್ತಾರ? ಯಾರು ಮಾಡಲ್ಲ ಸರ್. ಅಷ್ಟೇ ಅದೇ. ನಾವೇ ಅದು ಎಷ್ಟಿದೆಯೋ ಲಾಸ್ ಆಗಿರೋದು ನಾವೇ ನೋಡಬೇಕು. ಯಾವ ಗೌರ್ಮೆಂಟ್ ಮಾಡಲ್ಲ, ಯಾರು ಮಾಡಲ್ಲ, ನಾವೇನು ಇವತ್ತಿಲ್ಲ ನಾವೇನು ರೋಡ್ ಆಗೋ ತನಕ ಮಾಡ್ತಾ ಇರ್ತೀವಿ ಸರ್. ಇದು 1 ವರ್ಷದಿಂದ ಇದು ನಿಮಗೆ ವರ್ಕ್ ನಡೀತಾ ಇದೆ. ನವರಂಗ್ ಥಿಯೇಟ್ರಿಂದ ಹಿಡಿದು ಎಂಟ್ರೆನ್ಸ್ವರೆಗೂ ನಡೀತಾ ಇದೆ ಸರ್. ಇದು ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಇನ್ನು. ಕಾಮಗಾರಿ ಲೇಟ್ ಆಗ್ತಿರೋದ್ರಿಂದ ಏನು ಸಮಸ್ಯೆ ಆಗ್ತದೆ ಸರ್? ಸರ್ ಸಮಸ್ಯೆ ಇವಾಗ ಫಸ್ಟ್ ಒಂದು ಪೈಪ್ ಲೈನ್ ಹಾಕಿದ್ರು ನೀರ್ದು, ಅದೊಂದು ಆಗಿದ್ರು. ಅದೊಂದು 4-5 ತಿಂಗಳಾಯಿತು. ಅದಾದಮೇಲೆ ಇನ್ನೊಂದು ಪೈಪ್ ಹಾಕಿದ್ರು ಸ್ಯಾನಿಟ್ರಿದು, ಅದೊಂದು 2-3 ತಿಂಗಳು ಮಾಡಿದೆ. ಆಮೇಲೆ ವೈಟ್ ಟ್ಯಾಪಿಂಗ್ ಹಾಕೊಂಡು ಬರ್ತಾ ಇದ್ದಾರೆ. ಅದು ಇಲ್ಲಿ ನೋಡಿ, ಇದು ಈ ಕೆಲಸ ಸ್ಟಾಪ್ ಮಾಡಿ 1 ತಿಂಗಳು ಆಗ್ತೈತೆ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಏನು ಹೇಳಿದ್ರು ಸರ್? ಎಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು? ಮಾಡಿಸ್ಕೊಡ್ತೀನಿ, ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಈ ಎಷ್ಟು ತಿಂಗಳು ಕಳೆದಿದೆ ಸರ್ ಈಗ? ಅಲ್ಲ, ಎಷ್ಟು ದಿನ ಆಗಿರ್ಬೋದು ಈಗ ಸ್ಟಾರ್ಟಿಂಗ್ ಇಲ್ಲಿವರೆಗೂ? 1.5 ವರ್ಷ ಆಯ್ತು ಅಂತಿದ್ರಿ. ಆಗಿದೆ ಹತ್ತತ್ರ 1 ವರ್ಷ. ಎಷ್ಟು ಲಾಸ್ ಆಗ್ತದೆ ಸರ್? ತುಂಬಾ ಲಾಸ್. ಬಿಸ್ನೆಸ್ಸೇ ಇಲ್ಲ ಸರ್. ನಾನು ಬೆಳಗ್ಗೆ ಬರೋದು, ಸುಮ್ಮನೆ ಹೋಗೋದು ಸರ್ ಅಷ್ಟೇ. ಯಾಕೆ ಪಾರ್ಕಿಂಗ್ ಇಲ್ಲ, ಇಲ್ಲಿ ಏನಿಲ್ಲ, ಬರೋದು ಹೋಗೋದು ಹಂಗೆ ಹತ್ರ ಆಗ್ಬಿಟ್ಟಿದೆ. ಅಂದ್ರೆ ಇದು ಕಾಮಗಾರಿ ಸ್ಟಾರ್ಟ್ ಆದಂಗ್ಲೂ ಇದೆ ಕತೆ. ಹೌದು, ಎಲ್ಲಿ ನಿಮಗೆ ನಡೆಯೋಕ್ಕೆ ಜಾಗ ಇಲ್ಲ. ಫುಟ್ಪಾತ್ ಮೇಲೆ ನಿಮ್ಗೆ ಅಟ್ಲೀಸ್ಟು ನಿಮ್ಗೆ ಜಾಗ ನಡೆಯಕ್ಕೆ ಜಾಗ ಇದೆ ತಾನೇ ನಿಮಗೆ ಕಸ್ಟಮರ್ ಬರೋದು. ಅದಕ್ಕೆ ನಿಮ್ಮ ಕಸ್ಟಮರ್ ಯಾರು ಬರ್ತಾ ಇಲ್ಲ. ಅದಿಲ್ಲ ಅಂದ್ರೆ ಇನ್ನೊಂದು ಅಂಗಡಿ ಇದೆ, ಅವ್ರು ಅಂತಾರೆ ನಾನು ಇಲ್ಲಿ ಗಾಡಿಗೆ ಪಾರ್ಕ್ ಇಲ್ಲ, ನಾನು ಇಲ್ಲಿ ಬಂದು ಬಿದೋಗೋದು, ಅದಕ್ಕಿಂತ ಬೇರೆ ಕಡೆ ಹೋಗ್ತಾ ಇದ್ದಾರೆ. 2-3 ತಿಂಗಳಿಂದ ನಡೀತಾ ಇದೆ. ಕರೆಕ್ಟಾಗಿ ಒಂದು ಸೈಡಲ್ಲಿ ಹಾಕಿದ್ದಾರೆ, ಅಲ್ಲಿ ನವರಂಗ್ ಹತ್ರ. ಈ ಸೈಡ್ ಆಗ್ತಾ ಇದ್ದಾರೆ. ಲೇಟ್ ಆಗ್ತದೆ ಅಂತ ಕೆಲಸ ಆಗ್ಬೇಕಿಲ್ವಾ? ಸಿಮೆಂಟ್, ಪ್ಲಾಸ್ಟಿಂಗು, ಕ್ಯೂರಿಂಗ್ ಎಲ್ಲ ಆಗ್ಬೇಕಿಲ್ವಾ? ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಲೇಟ್ ಆಗುತ್ತದೆ. ವಾಹನ ಸವಾರಿಗೆ ಅಂದ್ರೆ ನೀವು ಸೈಕಲ್ ಸದ್ಯ ಓಡಾಡ್ತಾ ಇದ್ರ, ಒಂದ್ ವೇಳೆ ವಾಹನ ಸವಾರಿಗೆ ತೊಂದರೆ ಆಗ್ತಿಲ್ವಾ ಅಂತ? ತೊಂದರೆ ಆಗುತ್ತದೆ ಸರ್. ಇವಾಗ ಒನ್ ವೇ ಐತೆ, ತೊಂದರೆ ಆಗುತ್ತದೆ. ಸ್ವಲ್ಪ ಬೇಗ ಆಗಿದೆ. ತುಂಬಾ ಲಾಸ್ ಆಗ್ತದೆ ಅಂತೆಲ್ಲ ಹೇಳ್ಕೊಡ್ತಾರೆ. ಅಂಗಡಿಗಳಿಗೆಲ್ಲ ಇವಾಗ ಆ ಸೈಡ್ ರೋಡ್ ಆಗ್ತಾ ಇದೆ, ಎಲ್ಲಿ ವ್ಯಾಪಾರ ಆಗುತ್ತದೆ, ಎಲ್ಲಗೂ ಲಾಸ್ ಆಗುತ್ತದೆ. ಲಕ್ಷಾಂತರ ರೂಪಾಯಿ ಲಾಸ್ ಅಂತಾರೆ. ಅಲ್ಲ, ಇವರು ತುಂಬಾ ಲೇಟ್ ಮಾಡ್ತಾರಲ್ಲ, ಏನ್ ಕಾರಣ ಇರ್ಬೋದು ಸರ್? ಮೆಟೀರಿಯಲ್ ಬರಬೇಕು, ಎಲ್ಲ ಜನ ಇರಬೇಕು, ಕೆಲಸಗಾರರು ಕರೆಕ್ಟ್ ಟೈಮ್ ಬಂದಿದ್ದಂತೆ ಅವ್ರು ಮಾಡ್ತಾರೆ. ಎಲ್ಲ ಅಂತ ಹೆಂಗೆ ಮಾಡೋಕ್ಕಾಗತ್ತೆ? ಅಲ್ಲ, ಕೆಲವರೆಲ್ಲ ಏನು ಹೇಳ್ತಾರೆ, ರೋಡೇ ಚೆನ್ನಾಗಿದೆ ಸರ್, ಬೇರೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ. ಯಾವ ರೋಡ್? ಈ ರೋಡಾ? ಈ ರೋಡ್ ಚೆನ್ನಾಗಿದೆ ಅಂತ. ರೋಡ್ ಚೆನ್ನಾಗಿದೆ, ಅದು ಆಗ್ತಾ ಇರೋದು ಪರ್ಮೆಂಟ್. ಅದು ಇದು ಮಾಮೂಲು ಡಂಬರ್ ಹಾಕಿ ತೆಗ್ಬಿಟ್ಟಿದೆ, ಇರಲ್ಲ. ಇನ್ನು ಎಷ್ಟು ತಿಂಗಳಾಯ್ತು ಅಂತ ಗೊತ್ತಿಲ್ಲ. ಈಗ ನಾವು ಇಲ್ಲಿ ಯಾವ್ದೋ ಪಕ್ಕದಲ್ಲಿ ಬುಕಿಂಗ್ ಸಿಕ್ಕಿದ್ರೆ ಹೋಗಿ 2-3 ಕಿಲೋಮೀಟರ್ ಬಳಸ್ಕೊಂಡ್ಬರ್ಬೇಕು, ಒನ್ ವೇ ಇರೋದ್ರಿಂದ. ಈಗ ಆ ಕಡೆ ಬುಕಿಂಗ್ ಸಿಕ್ಕಿದ್ರೆ ನಾವೀಗ ಒಂದು 2-3 ಕಿಲೋಮೀಟರ್ ಬಳಸ್ಕೊಂಡೋದ್ರೆ ಮಾತ್ರ ಅಲ್ಲಿ ಗ್ಯಾಸ್ ರೇಟ್ 150 ರೂಪಾಯಿ. ಗ್ಯಾಸ್ ರೇಟ್ 150 ಸಿಗ್ತಾ ಇಲ್ಲ. 150 ಕೊಟ್ಟರು ಸಿಗ್ತಾ ಇಲ್ಲ. ಪೆಟ್ರೋಲ್ ಹಂಗೆ ಹಾಕೊಂಡು ಕಾಲ ಕಳೀತಾ ಇದೀವಿ. ಈಗ ರೋಡ್ ಮಾಡಿ ಇವ್ರು ಏನು ಮಾಡ್ತಾರೆ, ಮಾಡ್ಬಿಟ್ಟು ಅರ್ಧ ಮಾಡಿ ನಿಲ್ಲಿಸ್ತವ್ರೆ. ಏನಿದ್ರು 2 ತಿಂಗಳು, 6 ತಿಂಗಳು, 7 ತಿಂಗಳು, 8 ತಿಂಗಳು ಮಾಡ್ತಾರೆ. ಭಾರಿ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್. ಅಲ್ಲ, ಕೆಲಸ ಅಂತಂದ್ರೆ ಅಧಿಕಾರಿಗಳಿಗೆ ಮುಚ್ಚೋದು ತೆಗೆದೇ ಆಗೈತಾ ಅಂತ. ಚೆನ್ನಾಗಿರೋ ರೋಡ್ ಕಿತ್ತಾಕ್ತಾರೆ ಅಂತ ಅನ್ನೋದು. ಚೆನ್ನಾಗಿತ್ತು ಅಂತೆಲ್ಲ ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ಅದು ಚಿಕ್ಕದು ರೋಡ್ ಇತ್ತು, ಇವಾಗ ಸಿಮೆಂಟ್ ಹಾಕಿ ದೊಡ್ಡ ಮಾಡ್ತಾವ್ರೆ, ಸಂತೋಷನೇ. ಆದ್ರೆ ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ. ಕೆಲಸ ಕರೆಕ್ಟಾಗಿ ಮಾಡೋದೇ ಇಲ್ಲ. ಸ್ಟಾಪ್ ಮಾಡ್ಬಿಡ್ತಾರೆ, ಅದಕ್ಕೆ ಕಿತ್ತಾಕ್ಬಿಡ್ತಾರೆ, ತಿರ್ಗಾ ಅದನ್ನ ಪೂರೈಸೋದಿಲ್ಲ. ನಮ್ಮ ಆಟೋದ ಚಾಲಕರಿಗೆ ಮತ್ತೆ ಕಾರ್ ಚಾಲಕರುಗಳಿಗೆ ಇವ್ರಿಗೆಲ್ಲ ಭಾರಿ ತೊಂದರೆ. ಈಗ ಆ ಕಡೆ ಬುಕಿಂಗ್ ಸಿಕ್ಕರೆ ಈ ಕಡೆ 3-4 ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕು. ಹಿಂಗ್ ಈ ಕಡೆ ರೈಟ್ ರೋಡೇ ಇಲ್ಲ ಈಗ, ಆ ತರ ಪರಿಸ್ಥಿತಿ. ಕಿತ್ತೋಗಿರೋ ರೋಡಲ್ಲಿ ಹೋದ್ರೆ ಆಟೋಗೆಲ್ಲ ಏನ್ ಸಮಸ್ಯೆ ಆಗ್ಬೋದು? ಆಟೋಗಳು ಸರ್ ಬೇರಿಂಗ್ ಎಲ್ಲ ಹೋಯ್ತದೆ, ಸಾಕಬ್ಜರ್ ಹೋಯ್ತವೆ. ಪೂರ ಎಲ್ಲಿ ರೂಪಾಯಿ ಹೋಗ್ಲಿ, ನಿಮ್ ಸೊಂಟನೇ ನಮ್ ಸೊಂಟ ಹೋಯ್ತದೆ. ಈಗ ರೂಪಾಯಿನಲ್ಲಿ ಒಂದು 50 ಪೈಸೆ ಭಾಗ ರೋಡ್ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಇನ್ನು 50 ಪೈಸೆ ಭಾಗ ರೋಡ್ ಭಾರಿ ಅಧ್ವಾನ ಆಗಿದೆ. ಗಾಡಿಗೂ ಅಷ್ಟೇ ಖರ್ಚು ಹಾಕ್ಬೇಕು. ನೀವು ಹೇಳ್ದಂಗೆ ನಮ್ಮ ಸೊಂಟಗಳು ಹಂಗೆ ಆಯ್ತವೆ. ಈಗ ನಮ್ದು ಮೊದಲು ಸೊಂಟ ರಿಪೇರಿಗೆ ನಾವು ಗಾಡಿಗೆ ಬಂದಿದ್ದು, ಇನ್ನೂ ಭಾರಿ ಪ್ರಾಬ್ಲಮ್ ಇವಾಗ. ನೀವು ನೋಡಿದಂಗೆ ಇನ್ನೂ ಎಷ್ಟು ದಿನ ತಗೊಳ್ಬೋದು ಈ ಕೆಲಸ? ಇನ್ನ ತಗೋತದೆ ಸರ್, ಇನ್ನು 3-4 ತಿಂಗಳ ಮೇಲೆ ತಗೋತದೆ. ಯಾಕೆ ಒಂದ್ ಕಡೆ ಮಾಡೋರು ಒಂದ್ ಕಡೆ ಮಾಡ್ಲೇ ಇಲ್ಲ, ಹಂಗೆ ಅವೆ. ಹಂಗಾಗಿ ಇನ್ನು 3-4 ತಿಂಗಳು ತಗೋತದೆ. ಅಧಿಕಾರಿಗಳು ತಪ್ಪು ಅಂತ ಅನ್ನೋದಾ ಅಥವಾ ರಾಜಕಾರಣಿಗಳು ತಪ್ಪು ಅನ್ನೋದು? ಅಧಿಕಾರಿಗಳು ತಪ್ಪು ಅಂತ ಹೇಳಕ್ ಆಗತ್ತೋ ಇಲ್ವಾ, ಕಾಂಟ್ರಾಕ್ಟರ್ ತಪ್ಪು ಅಂತ ಹೇಳಕ್ ಆಯ್ತದೋ? ಈಗ ಅದನ್ನ ನಾವು ಕರೆ ಕಂಡೀಷನ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ.
ಈಗ ಅವ್ರದ್ದು ಏನೇನು ಇರ್ತವೆ ಪೇಮೆಂಟ್ ವಿಷಯ ಅವು ಇವು ಇರ್ತವೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಹ್ಮ್. ಅಧಿಕಾರಿಗಳು ಮಾಡೋ ಅಂತ ಹೇಳಿರ್ತಾರೋ ಅಥವಾ ಕಾಂಟ್ರಾಕ್ಟರ್ ನಿಲ್ಸವನೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಆಗೋ ಜನರಿಗೆ ಆಗೋ ತೊಂದರೆ ಅಂತೂ ತೊಂದರೆ. ಈಗ ಮಾಡಿಬಿಟ್ಟು ಆ ಕೆಲಸ ಕಿತ್ತಾಕಿ ಜಲ್ದಿ ಮಾಡಿಕೊಟ್ಬಿಟ್ರೆ ಒಂದು 2 ತಿಂಗಳು 3 ತಿಂಗಳೊಳಗೆ ಮಾಡಿದ್ರು ಪರವಾಗಿಲ್ಲ. ಇದು ಆ ವಾರ ತಿಂಗಳು 2 4 ತಿಂಗಳು 5 ತಿಂಗಳು 6 ತಿಂಗಳು ಆಗೋಯ್ತದೆ. 6 ತಿಂಗಳು 5 ತಿಂಗಳು ಆಗೋದಾಗ ಎಲ್ಲಕ್ಕೂ ಪ್ರಾಬ್ಲಮ್. ಹೆಚ್ಚು ಕಡಿಮೆ 8-10 ತಿಂಗಳಿಂದ ನೋಡ್ತಾನೆ ಇದ್ರೆ ನಾವು 4-5 ವರ್ಷದಿಂದ ನಾವು ಗಾಡಿ ಓಡಿಸ್ತೀವಿ ಆಟೋ. ಈಗ ಸಮಸ್ಯೆ ನಮ್ದು LPG ಇದು 150 ರೂಪಾಯಿ ಪೆಟ್ರೋಲ್ ಮಾರ್ತಾರೆ. LPG 150 ರೂಪಾಯಿ ಕೊಟ್ಟು ನಾವು ಓಡಿಸೋಕ್ಕಾಗಲ್ಲ. 54 ರೂಪಾಯಿ ಇತ್ತು LPG, ಇವತ್ತು 150 ರೂಪಾಯಿ. 150 ರೂಪಾಯಿ ಹೋಗಿ ಲೈನ್ ನಿಂತ್ಕೊಂಡು ನೈಟೆಲ್ಲ ಇದ್ಬಿಟ್ಟು ನಾನು ಪೆಟ್ರೋಲ್ ಬಂಕ್ ಹತ್ರ ಹೋಗೋಷ್ಟೇ ಅವ್ನು ಆಗೋಯ್ತು ಅಂತಾನೆ. ಅದ್ರಲ್ಲೂ ತುಂಬಿಸ್ಕೊಂಡ್ ಇಂಥ ರೋಡ್ ಬಂದ್ರೆ ಮುಗ್ದೇ ಹೋಯ್ತು. ಅರ್ಧಕ್ಕರ್ಧ ವೇಸ್ಟ್. ಹಂಗಾಗಿ ತೊಂದರೆನೇ ಸರ್. ಇದು ಎಲ್ಲಕ್ಕೂ ತೊಂದರೆ. ಅವ್ರು ಕೆಲಸ ಮಾಡಲೇಬೇಕು, ಮಾಡದೆ ಇರುವಂಗಿಲ್ಲ. ಆದ್ರೂ ಸ್ವಲ್ಪ ಜಲ್ದಿ ಮುಗಿಸ್ಕೊಟ್ರೆ ಜನಕ್ಕೆ ಸಾರ್ವಜನಿಕ ಅನುಕೂಲ ಆಯ್ತದೆ. ಆಮೇಲೆ ಅಂಗಡಿ ಮುಂಗಟ್ಟುಗಳಿಗೆ ಅನುಕೂಲ ಆಯ್ತದೆ. ಈಗ ಅವ್ರಿಗೂ ಬಿಸ್ನೆಸ್ಗಳಿಲ್ಲ, ಅಂಗಡಿ ಬಿಸ್ನೆಸ್ವರ್ಗು ಅವ್ರು ಆ ಲೈನ್ ಇರೋ ಅವ್ರಿಗೂ ಬಿಸ್ನೆಸ್. ಸ್ವಲ್ಪ ಜಲ್ದಿ ಮುಗಿಸ್ಕೊಟ್ರೆ ಎಲ್ಲರಿಗೂ ಅನುಕೂಲ ಆಯ್ತದೆ. ಟೋಟಲ ಲಾಸ್ ಆಗಿದೆ. ವಾಡಿ ಕಟ್ಟು ಮುಡಿயாது, ಮೈಂಟೆನೆನ್ಸ್ ಮುಡಿயாது, ரொம்ப ಕಷ್ಟ ಆಯಿತು. ಸ್ವಲ್ಪ ಜಲ್ದಿ ಮಾಡಬೇಕಾ ಏನೋ ಪ್ರಾಬ್ಲಮ್ ಇಲ್ಲ. 1 ಮಂತ್ 2 ಮಂತ್ ಅಂದರೆ 1 ವರ್ಷ ಅಂದರೆ ரொம்ப ಲಾಸ್ ಆಗುತ್ತೆ. 1 ವರ್ಷ ಆಯಿತು ಸರ್. 1 ವರ್ಷ ಅಂದರೆ ரொம்ப ಲಾಸ್. ಅಂಗಡಿಗೆ 10 ಲಾಸ್, 10 ಲ್ಯಾಕ್ಸ್ ಲಾಸ್. ரொம்ப ஃபீலிங்ல இருப்பேன். அதனால வாடகைக்கு ತಗೊಂಡು ಬಾಡಿಗೆ ಅವರು ಬಿಟ್ಟು ಇಲ್ಲ, ಓನರ್ ಬಿಟ್ಟೋದಿಲ್ಲ. ನಮಗೂ ಕೈನಲ್ಲಿ ಎಲ್ಲ ಕಾಸು ಹೋಗಿದೆ. ಅದೇ ಸಮಾಚಾರ. ಕೈನಿಂದ ಅದೇ ತೋರಿಸ್ಕೊಂಡು ಸ್ವಲ್ಪ ಜಲ್ದಿ ಮಾಡ್ತಾ ನಲ್ಲ. ಇದು ಬೇಗ ಮಾಡಿಕೊಡ್ತು. ಬೇಗ ಆಗೋದಿಲ್ಲ. ಇದು 1 ವರ್ಷ ಆಯಿತು. ಈ ಕಡೆದು 1 ವರ್ಷ ಆಗಿದೆ. ಅದಕ್ಕೆ ಆಂಡವರೇ ದಿಕ್ಕೆ, ಅಲ್ಲದೇ ದಿಕ್ಕೆ. ಬಿಸ್ನೆಸ್ ಇಲ್ಲ, 0% ಬಿಸ್ನೆಸ್ ಇಲ್ಲಮ್ಮ. ವ್ಯಾಪಾರನೇ ಇಲ್ಲ. ಬಾಡಿಗೆ ಕಟ್ಟೋದು ಕಷ್ಟ ಆಗ್ಬಿಟ್ಟಿದೆ. ಭಾರಿ ಕಷ್ಟ ಬಂದ್ಬಿಟ್ಟಿದೆ. ಅದೇ ರೋಡ್ ಪ್ರಾಬ್ಲಮ್ಮು. ಜಲ್ದಿ ಕೆಲಸ ಮಾಡಲ್ಲ. ಕಸ್ಟಮರ್ ರೋಡ್ ಬ್ಲಾಕ್ ಮಾಡಿದ್ದಾರೆ, ಈ ಕಡೆ ಬರಲ್ಲ. ತೊಂದರೆ ಇದಮ್ಮ ಎಲ್ಲ. ಫಸ್ಟ್ ಬ್ಲಾಕ್ ಹೋಗಿ ನೋಡಿ ಅವ್ರ ಕತೆ. 1 ವರ್ಷ ಆಯ್ತು. 1 ವರ್ಷದಿಂದ ಇದರಲ್ಲಿ ಇದೆ, ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಮನೆಗಳು ತೊಂದರೆ ಅಲ್ಲಿ ಇರೋದು ಅವ್ರಿಗೆ. ಕಾರ್ಗಳು ಓಡ್ಸಕ್ ಆಯ್ತಲ್ಲ, 2 ವೀಲರ್ ಓಡ್ಸಕ್ ಆಯ್ತಲ್ಲ. ಫುಲ್ ಪ್ರಾಬ್ಲಮ್ ಇದೆ. ಬಿಸ್ನೆಸ್ ಇಲ್ಲ. 100% ಬರ್ತದೆ ರೀ. ಯಾಕೆ ಬರಲ್ಲ? ನಮಗೂ ತೊಂದರೆನೇ ಆಗೋದು. ಬಾಡಿಗೆ ಕಟ್ಟಕ್ಕಾಗಲ್ಲ, ಅಂಗಡಿ ಮುಚ್ಕೊಂಡು ಮನೆಗೆ ಹೋಗ್ಬೇಕು. ಬೇರೆ ಏನ್ ಗತಿ ಇಲ್ಲ ಅಷ್ಟೇ. ಬೇರೆ ಏನ್ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಬೇಗ ಮುಗಿಸ್ಕೊಡ್ಲಿ ಅನ್ನೋ ತರದ್ ಯಾರನ್ನ ಕೇಳಿದ್ರ? ಯಾರಿಗೂ ಕೇಳಲ್ಲ. ಎಲ್ಲೋಯ್ತಿ? ಯಾರು ಕೇಳ್ತಾರೆ? ಯಾರು ಸಿಗುತ್ತೆ? ಅವ್ರು ಬರೀ ರೋಡಲ್ಲಿ ಕಾಂಟ್ರಾಕ್ಟ್ ಅವ್ರು ಮಾಡ್ತಾರೆ. ಅವ್ರು ಬೇರೆಯವ್ರು ಯಾರು ಇಲ್ಲ. ಲೋಕಲ್ ML ಅಟ್ಲೀಸ್ಟ್ ವಿಸಿಟ್ ಆಗ್ತಾರೆ. ಇಲ್ಲ, ಯಾರು ಬರಲ್ಲ. ಯಾರು ಬರಲ್ಲ ಇಲ್ಲಿ. ಬರೀ ಅವ್ರ ಕೆಲ್ಸದವ್ರು ಬರ್ತಾರೆ, ಕೆಲಸ ಇಷ್ಟ ಆದಂಗೆ ಮಾಡ್ತಾರೆ, ಅರ್ಧಂಬರ್ಧ ಮಾಡಿ ಬಿಸಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಈಗ ಇದು ಸ್ಯಾನಿಟರಿ ಇದೆ, ಪೈಪ್ ಲೈನ್ ಇದೆ, ಎಲ್ಲ ಇದೆ. ಹೌದು, ಎಲ್ಲ ಪೆಂಡಿಂಗ್. ಮೋರಿಗಳು ಕಟ್ಟೋದು ಲೇಟು, ಎಲ್ಲ ಕಟ್ಟೋದು ಲೇಟು. ಎಲ್ಲ ವ್ಯವಹಾರ ಸ್ವಲ್ಪ ನಿಧಾನಕ್ಕೆ ನಡೀತಾ ಐತೆ. ಮಾಡ್ತಾರವ್ರು, ಇಲ್ಲ ಅಂತ ಇಲ್ಲ, ಮಾಡ್ಬೋದು. ನಾವು ಅವ್ರ ಮೇಲೆ ಏನು ಹೇಳಂಗಿಲ್ಲ. ಯಾಕೆ ಹೇಳ್ಬೇಕು ನಾವು? ಮಾಡ್ಲಿ, ಯಾವಾಗ ಮಾಡ್ತಾರ ಅವಾಗ. ಎಲ್ಲರಿಗೂ ತೊಂದರೆನೇ ಇದೆ. ಬಿಸ್ನೆಸ್ಗೂ ತೊಂದರೆ. ನಾವು ಅದು ಕಷ್ಟ ಪಡ್ತಾ ಇದೀವಲ್ಲ, ದುಡ್ಡು ಎಲ್ಲ ಕುಡಿತಾ ಇದೀವಲ್ಲ ಸಮಯ. ನೀವು ಈಗ ಬಂದಿದ್ರೆ ಚೆನ್ನಾಗಿದೆ. ಈಗ ಅದಕ್ಕಿಂತ ಮುಂಚೆ ಫುಲ್ ದುಡ್ಡು ಇಲ್ಲ. ಇನ್ನು ಈಗ ಈ ಕಡೆ ಕಿತ್ ಹಾಕಿದ್ರೆ ಇನ್ನು ದುಡ್ಡು ಕುಡಿಯೋದು ನಾವು. ಬೇರೆ ಏನಿಲ್ವಲ್ಲ, ಅಷ್ಟೇ. ಒಂದು ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಈ ಕಡೆ ಕೆಲಸ ಬಂತು ಅಂದ್ರೆ ಮುಗ್ದಾಯ್ತು. ನಮ್ಮ ಜೀವನ ಆಯ್ತು. ಅವ್ರ ಅನ್ನ ತಿನ್ನಕ್ಕೆ ಕಷ್ಟ ಆಗ್ಬಿಡ್ತದೆ. ಆ ತರ ಆಗುತ್ತದೆ. ಈಗ ಮನೆಗಳಿಗೆ ಗ್ಯಾಸ್ ಸಿಗ್ತಲ್ಲ, ಮತ್ತೊಬ್ರು ಗ್ಯಾಸ್ ಸಿಗ್ತಲ್ಲ. ಎಲ್ಲಾ ಪ್ರಾಬ್ಲಮ್ ಇದೆ. ನಿಮ್ಗೆ ಗೊತ್ತಿದೆಯಲ್ಲ, ನಾವೇನ್ ಹೇಳೋದು. ಎಲ್ಲಾ ಪ್ರಾಬ್ಲಮ್ಸ್ ಇದೆ. ಅಮ್ಮ ಬಂದ್ರು ಒಂದು ತುಂಬಾ ದಿವಸದಿಂದ ಈ ಕೆಲಸ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಸುಮಾರು ಸಮಸ್ಯೆ ಕಷ್ಟ ಆಯ್ತಿದೆ. ಗಾಡಿ ಎತ್ಕೊಂಬರೋಕ್ಕೆ ಆಯ್ತಿಲ್ಲ. ನಾವು ಎಷ್ಟೋ ಜಾಗದಲ್ಲಿ ಹೇಳಿದೀವಿ ಮಾಡ್ತೀನಿ ಅಂತ ಇದನ್ನ ಮಾಡಿಲ್ಲ ಯಾರು. ನಾವು ಮಾಡಲಿ ಅಂತ. ನಮಗೂ ಬಿಸ್ನೆಸ್ಸು ತುಂಬ ಡೌನ್ ಇದೆ. ಅದನ್ನ ಚೂರು ಮಾಡಿದ್ರೆ ಚೆನ್ನಾಗಿರುತ್ತೆ. ಶೋರೂಮಲ್ಲಿ ಡಿಸ್ಪ್ಲೇ ಹಾಕೋಕ್ಕೂ ಗಾಡಿಗಳು ಎತ್ತಕ್ಕೆ ಆಯ್ತಿಲ್ಲ. ಚೆನ್ನಾಗಿತ್ತು. ತಿರ್ಗಾ ಹಳ್ಳ ತೋಡ್ತಾರೆ, ತಿರ್ಗಾ ಇದು ಮಾಡ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ಅದೇ ಇದು ಮಾಡ್ತೇವ್ರೆ. ಸೊ ನೋಡಬೇಕು. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಡೈಲಿ ಬಂದು ಮಾಡ್ತಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಡೈಲಿ ಬರ್ತವ್ರೆ. ನಾನು ನಮ್ಮಮ್ಮ ಅಂದ್ರೆ ಒಂದು 3 ತಿಂಗಳಿಂದ ನೋಡ್ತಿದ್ದೀನಿ. ಇಲ್ಲಿ ನಡೀತಾ ಇದೆ. ಅಂದ್ರೆ ಮುಗಿಸುವಂತ ಪದ್ಧತಿಗಳು ಏನು ಕಾಣ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಬೇಗ ಮುಗಿಯುವಂತ ಇಲ್ಲ ಅನ್ಸುತ್ತೆ.
ಮಾಡ್ತವ್ರೆ ಸ್ವಲ್ಪ ತುಂಬ ಲೇಟಾಗಿ ಮಾಡ್ತವ್ರೆ. ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಬಿಕಾಸ್ ನಿಮಗೆ ಇಲ್ಲಿ ರಾಜ್ಕುಮಾರ್ ರೋಡ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಗಾಡಿಗಳು ಶೋರೂಮ್ಗಳು ಆ ಥರ ಜಾಗದಲ್ಲಿ ಈ ಥರ ಆದರೆ ತುಂಬ ಬಿಸ್ನೆಸ್ಗೆ ಇದಾಗುತ್ತೆ. ಕಸ್ಟಮರ್ ಬರೋರು ನಾವು ಶೋರೂಮ್ ಬರಬೇಕಾ ಹೆಂಗೇನು ಕೇಳೋರು ಇದ್ದಾರೆ ತುಂಬ ಜನ. ಅದೇನು ಕಷ್ಟ. ಇವಾಗ ವಯಸ್ಸಾಗಿರೋರು ಬರ್ತಾರೆ, ಅವ್ರು ಹತ್ತಕ್ಕಾಗಲ್ಲ, ಹಳ್ಳಗಳಿದೆ, ತುಂಬ ಜನ ನೋಡ್ಕೊಂಡು ಹಂಗೆ ಹೋಗಿ ವಾಪಸ್ ಹೋಗ್ತಾರೆ. ತುಂಬ ಸಮಸ್ಯೆಗಳಾಗುತ್ತೆ ನಮಗೆ. ಈ ರೋಡ್ ಕಾಮಗಾರಿ ಆಗೋಕ್ಕೂ ಮುಂಚೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ, ಬಿಸ್ನೆಸ್ ಹೇಗಾಗ್ತಿದೆ ಸರ್? ಮುಂಚೆ ರೋಡಲ್ಲಿ ಹೋಗೋರು ಬಂದು ನೋಡ್ಕೊಂಡು ಗಾಡಿ ತಗೊಂಡೋರು ಇದ್ರು. ಇವಾಗ ಇದನ್ನ ದಾರಿ ನೋಡ್ಕೊಂಡು ಬರ್ತಾ ಇಲ್ಲ. ಶೋರೂಮ್ ಎಷ್ಟೇ ಚೆನ್ನಾಗಿದ್ರು ಆಚೆ ಹಿಂಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾರು ಬರ್ತಿಲ್ಲ. ಕೆಲಸ ಆರಂಭಕ್ಕೆ ಆಗೋಕ್ಕೂ ಮುನ್ನ ಎಷ್ಟು ಗಾಡಿ ಸೇಲ್ ಆಗ್ತಾ ಇದ್ವು, ಇವಾಗ ಏನು ಪರಿಸ್ಥಿತಿ ಇದೆ ಸರ್? ಆಯ್ತಿತ್ತು, ಅದು ಬಿಸ್ನೆಸ್ ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಚೂರು ಕಮ್ಮಿ ಆಯ್ತಿದೆ, ಯಾರು ಬರ್ತಿಲ್ಲ. ಫೋನ್ ಮಾಡಿ ನಾವು ಕರ್ಸಿದ್ರು ಸರ್ ರೋಡ್ ಸರಿಯಿಲ್ಲ, ಬರೋಕ್ಕಾಗಿಲ್ಲ ಅಂತಾರೆ. ಅಂದ್ರೆ ಇದೊಂದೇ ದಾರಿ ಇದೆಯಾ ನಿಮಗೆ? ನಮಗೆ ಇದೊಂದೇ ದಾರಿ ಸರ್. ಗಾಡಿ ಬಂದ್ರು ಅಷ್ಟೇ, ಆಚೆ ಹೋದ್ರು ಅಷ್ಟೇ ಇದೇ ದಾರಿ ಇರೋದು. ಬ್ಯಾಕ್ ಡೋರ್ ಇದೆ, ಅದು ಸರ್ವಿಸ್ ಇದೆ. ಬಟ್ ನಮ್ಮ ಶೋರೂಮ್ ಸೇಲ್ಸ್ಗೆ ಇದೆ ಮೇನ್ ಡೋರ್ ಇರೋದು. ಇದು 3 ವರ್ಷದಿಂದ ಆಗ್ತಾ ಇದೆ. ಇಲ್ಲಿನ MLAಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ, ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಲಾಸ್ಟ್ ಟೈಮು ಆ ಕಡೆ ಬ್ಯಾಕ್ ಸೈಡ್ ಮಾಡಿದ್ರು, ಬಟ್ ಈ ಸಲ ಈ ಕಡೆ ಮಾಡ್ತಾ ಇದ್ದಾರೆ. ಅದನ್ನ ಬೇಗ ಮಾಡಿದ್ರು, ಬಟ್ ಇದನ್ನ ತುಂಬ ಡಿಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆನ್ ಟೈಮ್. ನಡ್ಕೊಂಡು ಹೋಗೋಕ್ಕೂ ಸಮಸ್ಯೆ ಆಗ್ತದೆ, ಮತ್ತು ಬೈಕ್ ಇರೋರಿಗೂ ಸಮಸ್ಯೆ ಆಗ್ತಾಯಿದೆ. ಸಿಗ್ನಲ್ಲು ಟ್ರಾಫಿಕ್ ತುಂಬ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಬಸ್ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಬರ್ತಾರೋ ಈ ಕಡೆಯಿಂದ ಹೋಗ್ಬೇಕು. ಅದು ಬಸ್ಸು ಟ್ರಾಫಿಕ್ಗೂ ತುಂಬ ಸಮಸ್ಯೆ ಆಗ್ತಾಯಿದೆ, ಒನ್ ವೇ ಆಗಿದೆ. ಹಂಗಾಗಿ ಅದನ್ನ ಎಫೆಕ್ಟ್ನ ಅಂಗಡಿಗಳೆಲ್ಲ ಈ ಸೈಡ್ ಪೂರ್ತಿ ಈ ಸರೌಂಡಿಂಗ್ ಏನಿದೆಯಲ್ಲ ಇಲ್ಲಿ ಲಾಕ್ ಆಗಿರೋದು, ಈ ಸರೌಂಡಿಂಗ್ ಪೂರ್ತಿ ಯಾವುದು ಒಂದು ಶಾಪ್ ಇಲ್ಲ, ಇನ್ಕ್ಲೂಡಿಂಗ್ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಅಂತ ಹಿಡಿದು ಅಪ್ ಟು ಡಾಕ್ಟರ್ ರಾಜ್ಕುಮಾರ್ ರೋಡ್ ಎಂಡ್ ಅಲ್ಲಿ ತನಕ ಯಾವುದೇ ಒಂದೇ ಒಂದು ಅಂಗಡಿನೂ ಕೂಡ ರೆಸ್ಪಾನ್ಸ್ ಕರೆಕ್ಟಾಗಿಲ್ಲ. ಶಾಪ್ಗಳು ಎಲ್ಲ ಓಪನ್ ಮಾಡಿ ಅರ್ಧಂಬರ್ಧ ಓಪನ್ ಮಾಡಿ ಬಿಟ್ಟಿದ್ದಾರಲ್ಲ, ಆ ಕಡೆ ಟ್ರಾಫಿಕ್ಗೂ ಸಮಸ್ಯೆ ಮತ್ತು ಅವ್ರಿಗೆ ಹೋಗೋಕ್ಕೂ ಕೂಡ ಹಿಂಸೆ. ಅಂದರೆ ಅಂಗಡಿಗಳಿಗೆ ಆ ರೀತಿ ಮಾಡಿಟ್ಟಿದ್ದಾರೆ. ಏನಿಲ್ಲ, ಆದಷ್ಟು ಬೇಗ ಮಾಡಲಿ ಅಂತೇಳಿ ಅಷ್ಟೇ. ಇದು ಬೆಂಗಳೂರು ಅಂತ ಮಹಾನಗರ ಸಿಟಿ ಒಳಗೆ ಆದಷ್ಟು ಬೇಗ ಇಂಪ್ರೂವ್ಮೆಂಟ್ ಮಾಡಿದರೆ ಬೆಂಗಳೂರು ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳಾದ್ರೂ ಸರಿ, ಅಧಿಕಾರಿಗಳು ಸರಿ, ಇಲ್ಲಿ ಬಂದು ಯಾರು ಬಂದು ಡೋಂಟ್ ಕೇರ್ ಈ ರೀತಿ. ಸರಿ, ಇದು ಮೇನ್ ಸಿಟಿ, ಬೆಂಗಳೂರು ಸಿಟಿ ಒಳಗಡೆ ಬರ್ತಕ್ಕಂಥ ಮಧ್ಯ ಸಿಟಿ ಬೆಂಗಳೂರಲ್ಲೇ ಆಲ್ಮೋಸ್ಟ್. ಎಲ್ಲ ಕಡೆ ಸರೌಂಡಿಂಗ್ ಇರೋದ್ ಕಡೆ, ಬಟ್ ಇಲ್ಲೆಲ್ಲೂ ಯಾರು ಸ್ಪಂದಿಸ್ತಾ ಇಲ್ಲ. ಅದೇ ಸುರೇಶ್ ಕುಮಾರ್ ಆದ್ರೂ ಸರಿ, ಸುರೇಶ್ ಕುಮಾರ್ ರಾಜನಗರದ್ದು ಅವ್ರು ಬೇರೆ ಎಲ್ಲ ಮಾತಾಡ್ತಾರೆ, ಬಟ್ ಇಲ್ಲಿ ಬಂದು ಕೇಳಕ್ಕೆ ರೆಡಿ ಇಲ್ಲ. ಅವರ ಕ್ಷೇತ್ರದಲ್ಲಿ ಅವ್ರದ್ದು ಬಿಟ್ಟು ಇಲ್ಲದ್ದೇ ಬೇರೆದು ಮಾತಾಡ್ತಾರೆ. ಫಸ್ಟ್ ಅವ್ರದ್ದು ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೆತ್ಕೊಂಡಿರುವಂತಹ ಹಿನ್ನೆಲೆಯನ್ನು ಈ ಒಂದು ಕಾಮಗಾರಿ ಸರಿಸುಮಾರು 14 ತಿಂಗಳುಗಳಿಂದ ನಡೀತಾ ಇದೆ. ನೂರಾರು ಅಂಗಡಿ ಮುಗ್ಗಟ್ಟುಗಳಿಗೆ ಲಾಸ್ ಆಗುವಂಥ ಕೆಲಸ ಆಗ್ತದೆ. ಕೆಲವೊಂದು ವೆಹಿಕಲ್ಗಳ ಶೋರೂಮ್ಗಳು ಕೂಡ ಇದ್ದಾವೆ, ಅವುಗಳಲ್ಲೂ ಕೂಡ ಸೇಲ್ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ದಾರಿ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನೋವನ್ನು ನಮ್ಮ ಬಳಿ ತೋಡ್ಕೊಳ್ಳುವಂಥ ಕೆಲಸ ಆಗ್ತದೆ. ಇನ್ನೊಂದು ಕೆಲವೊಂದು ಅಂಗಡಿ ಮಾಲೀಕರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಜೊತೆಗೆ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು, ಕಾಮಗಾರಿ ಒಂದೇ ನಮ್ಮ ಲಾಸ್ಗೆ ಕಾರಣ ಆಗಿದೆ. ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡುವಂಥ ಕೆಲಸ ಇಲ್ಲಿನ ಅಂಗಡಿ ಮಾಲೀಕರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು, ವಾಹನ ಸವಾರ ಮಾಡ್ತಾ ಇರುವಂಥದ್ದು, ಜೊತೆಗೆ ನಡಿಗೆದಾರರು ಕೂಡ ಮಾಡ್ತಾ ಇರುವಂಥದ್ದು. ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ನಮ್ಮ ಸಮಸ್ಯೆ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನು ಹೊರಗಾಗ್ತಾ ಇದ್ದಾರೆ. ಈ ಒಂದು 14 ತಿಂಗಳಿಂದ ನಡೀತಿರುವಂಥ ಕಾಮಗಾರಿ ಇನ್ನೂ ಎಷ್ಟು ತಿಂಗಳುಗಳು ನಡೀಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ಗುತ್ತಿಗೆ ತೆಗೆದುಕೊಂಡಿರುವಂಥ ಕೆಲಸಗಾರರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ನಮಗಾಗ್ತಿರುವಂಥ ಲಾಸನ್ನು ಯಾರು ಕಟ್ಕೊಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಆಗ್ತಾ ಇದ್ದಾರೆ. ಈ ಪ್ರಶ್ನೆ ಎಲ್ಲದಕ್ಕೂ ಕೂಡ ಕಾಮಗಾರಿ ಒಂದೇ ಉತ್ತರ ಆಗಿರುವಂಥ ಕಾರಣದಿಂದಾಗಿ ಈ ಒಂದು ಉತ್ತರ ಅದ್ಯಾವಾಗ ಸಿಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.